ನಮಸ್ಕಾರ ವೀಕ್ಷಕರೇ, ಎಸ್.ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮೂಹಿಕ ವಿವಾಹಗಳು ನಡೆದರೆ ಮಾತ್ರ ಬಡತನ ನಿವಾರಣೆ ಮಾಡಲು ಸಾಧ್ಯ. ಏಕತೆ, ಸಾಮರಸ್ಯ, ಹೊಂದಾಣಿಕೆ ಮನೋಭಾವನೆ ಇದ್ದರೆ ಮಾತ್ರ ಗ್ರಾಮಗಳಲ್ಲಿ ಸಾಮಾಜಿಕ ಕಾರ್ಯಗಳು ನಡೆಯಲು ಸಾಧ್ಯ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬಿಸಲದಿನ್ನಿ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಮತ್ತು ಧರ್ಮಸಭೆ ಕಾರ್ಯಕ್ರಮದಲ್ಲಿ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತುರವಿಹಾಳ ಮಠದ ಶ್ರೀ ಅಮೋಘ ಸಿದ್ದೇಶ್ವರ, ಶ್ರೀ ಮಹಾದೇವಯ್ಯ ಸ್ವಾಮಿ ಗುರುವಿನ ಹಾಗೂ ಬಿಸ್ನಾಳ ಗ್ರಾಮದ ಶ್ರೀ ಏಕಪ್ಪಯ್ಯ, ಹನುಮಪ್ಪಯ್ಯ ಜ್ಞಾನಪ್ಪನವರು, ಉಮೇಶ್ ಎಸ್ ಮೇಟಿ, ಸಂತೋಷ್ ಕುಮಾರ್ ಜಿ ಮಾಧವ್, ಬಿ ದೇಶಪಾಂಡೆ ಅಧ್ಯಕ್ಷರು, ವಕೀಲರ ಸಂಘ ಹುನಗುಂದ, ಮಹಾಂತೇಶ್ ಹುಲ್ಯಾಳ, ರಾಮನಗೌಡ ಬಿರಾದಾರ್, ಶ್ರೀಕರ್ ದೇಸಾಯಿ, ಧರ್ಮಣ್ಣ ಯತ್ನಟ್ಟಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್.ಎಂ ಸುದ್ದಿ ಮಿತ್ರ ಜಮಖಂಡಿ. ಊರಿನಲ್ಲಿ ಈಗ ಆಲ್ರೆಡಿ ಮಾತಾಡಿದರು, ಹಿರಿಯರು ಮಾತಾಡಿದರು, ಶಾಸಕರು ಮಾತಾಡಿದರು. ಸಾಕಷ್ಟು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನೆಲ್ಲವನ್ನ ತೊಡಗಿಸಿ ಏಕತೆಯನ್ನ, ಸಾಮರಸ್ಯವನ್ನ ಯಾವಾಗ ಯಾವ ಗ್ರಾಮ ಹೊಂದುತ್ತದೋ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ದೇವರ ವಿಚಾರ, ಧಾರ್ಮಿಕ ವಿಚಾರವೇ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು. ಎಲ್ಲಿ ಸಾಮರಸ್ಯ ಇದೆಯೋ, ಎಲ್ಲಿ ಅರಿವಿದೆಯೋ ಅಲ್ಲಿ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಎಲ್ಲಿ ಅರಿವಿನ ಕೊರತೆ ಉಂಟಾಗ್ತದ, ನಾನು ಅನ್ನುವಂತಹ ಅಹಂಕಾರ ಹೆಚ್ಚಾಗ್ತದ, ನಂದೇ ನಡಿಬೇಕನ್ನುವಂತಹ ಮನೋಭಾವ ಹೆಚ್ಚಾಗ್ತದ, ಅಲ್ಲಿ ಯಾವ ನಡೆಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಬೀಸಲದಿನ್ನಿ ಗ್ರಾಮದವರು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಸಾಮರಸ್ಯದಿಂದ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಇದು ಎಷ್ಟು ವರ್ಷಗಳು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀರಿ ಅಷ್ಟು ವರ್ಷ ಬೀರಲಿಂಗೇಶ್ವರ ನಿಮ್ಮೆಲ್ಲರಿಗೆ ಆಶೀರ್ವಾದಗಳನ್ನ ಕರುಣಿಸ್ತಾನೆ. ಇವತ್ತು ವಿಷಯ ಸ್ವೀಕಾರ ಮಾಡಿ ಪ್ರಸಾದವನ್ನು ಕಳಿಸುವಲ್ಲಿ ಶಾಂತಿ ಚಿತ್ತದಿಂದ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ನೋಡಿ, ಇದಕ್ಕೆ ತನು ಮನ ಧನವನ್ನ ಸಹಾಯವನ್ನ ಮಾಡಿ ನೀವು ನಮ್ಮ ಇಲ್ಲಿ ಒಂದು ದಾಸೋಹ ಇದು ಹೆಂಗಪ್ಪ ಅಂದ್ರೆ 12ನೇ ಶತಮಾನದಲ್ಲಿರ್ತಕ್ಕಂಥ ನಮ್ಮ ಬಸವಣ್ಣವರು ದಾಸೋಹ ಮಂಟಪ ಹೆಂಗ ತಯಾರು ಮಾಡ್ಯಾರ ಅಂದ್ರೆ ಅದು ಬಿಸಲದಿನ್ನಿ ಗ್ರಾಮದಲ್ಲಿ ಮಾತ್ರ ಈ ದಾಸೋಹ ಮಂಟಪ ಇದೆ ಅಂತೆ. ಅದಕ್ಕಾಗಿ ಇಂಥ ದಾಸೋಹವನ್ನ ನಮ್ಮ ಬಿಸಲದಿನ್ನಿ ಗ್ರಾಮದ ಸಕಲ ಸಂಪತ್ತು ಬಹಳ ಅದ್ದೂರಿಯಾಗಿ ಮಹಾಪ್ರಸಾದವನ್ನ ಮಾಡಿದ್ದಾರೆ ತಯಾರ. ನೀವೆಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಬೀರಲಿಂಗೇಶ್ವರನ ಆಶೀರ್ವಾದ, ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತುಗಳನ್ನ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಕುಟುಂಬಕ್ಕೆ ಕೊಟ್ಟು ನಮ್ಮ ಬೀರಲಿಂಗೇಶ್ವರನ ಒಂದು ಕೃಪಾ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಎಂದು ನಿಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ. ಯಾಕಂದ್ರೆ ನಾವೆಲ್ಲ ರೈತರ ಮಕ್ಕಳು, ನಾವೆಲ್ಲ ರೈತರೇ. ಯಾಕಂದ್ರೆ ಹೊಳದಂಡಿ ಇರುವಂತವ್ರು ನಾವು ಕಬ್ಬು ಬೆಳೆಗಾರ ಇರಬಹುದು ಇತ್ತೀಚೆಗೆ, ಆದ್ರೆ ಇವತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದಂತವ್ರು ನಾವು. ಆ ಒಂದು ನಿಟ್ಟಿನಲ್ಲಿ ಇವತ್ತು ರೈತರಿಗೆ ನೆರವು ಆಗಬೇಕು, ರೈತರಿಗೆ ಇವತ್ತು ಏನೇ ಒಂದು ಸಾಲ ಸಮುದಾಯ ನೇರವಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಕೆಲಸವನ್ನ ಮಾಡಬೇಕು. ಸಾಮಾಜಿಕವಾಗಿ ಇವತ್ತು ಆರ್ಥಿಕವಾಗಿ ಯಾವ ಜನಾಂಗ ಇವತ್ತು ಹಿಂದುಳಿದಿದೆ, ಆ ಹಿಂದುಳಿದಂತಹ ಜನಾಂಗಕ್ಕೆ ಇವತ್ತು ಕಲ್ಯಾಣವನ್ನ ಮಾಡೋದ್ರ ಮುಖಾಂತರ ಈ ಭಾಗದಲ್ಲೇ ಇವತ್ತು ಅತ್ಯಂತ ಶ್ರೇಷ್ಠ ಕಾರ್ಯವನ್ನ ನಡೆಸ್ತಿರುವಂತಹ ಗ್ರಾಮ ಅದು ಯಾವ್ದಾದ್ರು ಇದ್ರೆ ಅದು ನಮ್ಮ ಬಿಸಲದಿನ್ನಿ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬಿಸಲದಿನ್ನಿ ಗ್ರಾಮ ಅಂದ್ರೆ ಒಂದು ಒಗ್ಗಟ್ಟು. ಆ ಒಗ್ಗಟ್ಟಿನಲ್ಲಿ ಬಲವನ್ನು ತೋರಿಸುವಂತ ಶಕ್ತಿ ಉಳುವಂತ ಜನಾಂಗ ಇರುವಂತ ನಮ್ಮ ಬಿಸಲದಿನ್ನಿ ಗ್ರಾಮ. ಬಹುತೇಕ ಎಲ್ಲರೂ ಅನೇಕ ಧರ್ಮೀಯರು ಇಲ್ಲಿ ಇದ್ರೂ ಕೂಡ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣೋದ್ರ ಮುಖಾಂತರ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಒಗ್ಗಟ್ಟಾಗಿರುವಂತ ಊರೇ ಅದು ಬಿಸಲದಿನ್ನಿ ಅನ್ನೋ ಮಾತನ್ನು ಮತ್ತೊಮ್ಮೆ ನಾನು ಹೇಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ಅನೇಕರು ಏನಿವತ್ತು ವಿವಾಹವನ್ನ ಆಗುವಂತ ಸಂದರ್ಭ ಇರೋದಿಲ್ಲ.
ಎಷ್ಟೋ ಜನ ಆ ವಿವಾಹ ಅಂದ ಕೂಡ ಎಲ್ಲಿ ಬಿಡಪ್ಪ ನಮಗೆ ಆಗೋದಿಲ್ಲ, ನಮಗ ದುಡ್ಡು ಖರ್ಚು ಮಾಡೋಕ್ಕೂ ಆಗೋದಿಲ್ಲ, ನಾವು ಮದುವೆನೇ ಮಾಡೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಜನ ಇರ್ತಾರೆ ಸಮಾಜದಲ್ಲಿ. ಅಂತ ಜನನ ಗುರುತಿಸಿ ಆ ಜನಾಂಗಕ್ಕೆ ಇವತ್ತು ವಿವಾಹವನ್ನ ಮಾಡೋದ್ರ ಮುಖಾಂತರ ಸಂಪೂರ್ಣ ಒಂದು ವೆಚ್ಚವನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ತಾವು ಊರಿನವರೆಲ್ಲರೂ ಸೇರ್ಕೊಂಡು ಇವತ್ತು ಆ ಕಲ್ಯಾಣ ಕೆಲಸವನ್ನ ಇವತ್ತು ನಿಜವಾಗ್ಲೂ ಮಾಡಿದಿರಲ್ಲ. ನಿಜವಾಗ್ಲೂ ಆ ಬೀರಲಿಂಗೇಶ್ವರನಿಗೆ ಇವತ್ತು ಬಹಳ ಇಷ್ಟವಾದಂತ ದಿನ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಬೀರಲಿಂಗೇಶ್ವರ ಇವತ್ತು ಒಂದು ಇತಿಹಾಸ ಉಳ್ಳುವಂತ ಪೂಜ್ಯರು, ನಮಗೆಲ್ಲ ಆರಾಧ್ಯ ದೇವರು.